ದೆಹಲಿಯಲ್ಲಿ ಏನು ನಿನ್ನೆ ಸ್ಪೈಸ್ ಜೆಟ್ ವಿಮಾನ ಬರಬೇಕಾಯಿತು. ತಾಂತ್ರಿಕ ದೋಷಗಳಿಂದ ಸಾಕಷ್ಟು ಜನ ಪ್ರಯಾಣಿಕರು ಸುಮಾರು 12 ಗಂಟೆಗಳ ಕಾಲ ಅಲ್ಲಿ ಪರದಾಟವನ್ನು ಅನುಭವಿಸಿದ್ರು. ಇದೀಗ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈಗ ಬಂದಿದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೇನೆ. ಸರ್, ನಿಮ್ಮ ಹೆಸರು? ಸರ್, ಹರೀಶ್ ಅಂತ ಹೇಳಿ. ಸರ್, ಈಗ ಏನಾಯಿತು ಆ್ಯಕ್ಚುಲಿ ನಿನ್ನೆ ಸ್ಪೈಸ್ ಜೆಟ್? 3 ಬಾರಿ ಪೋಸ್ಟ್ಪೋನ್ ಮಾಡಿದ್ದಾರೆ. ಊಟ ಸಹಿತ ಕೊಟ್ಟಿಲ್ಲ. ನಾರ್ಮಲಿ ಆ್ಯಸ್ ಪರ್ ನಾರ್ಮ್ಸ್ ಊಟ ಮತ್ತು ಹೋಟೆಲ್ ಪ್ರೊವೈಡ್ ಮಾಡಬೇಕು, ಅದು ಕೂಡ ಮಾಡಿಲ್ಲ. ಬರೀ ಫ್ಲೈಟಲ್ಲೇ ತುಂಬ ವಯಸ್ಸಾಗಿರೋ ವ್ಯಕ್ತಿಗಳನ್ನೆಲ್ಲ 10 ಗಂಟೆಗಿನ್ನ ಹೆಚ್ಚಿಗೆ ಕಾಲ ಕೂಡಿಸಿದ್ದಾರೆ. ಮತ್ತು ಯಾವುದನ್ನು ಕರೆಕ್ಟಾಗಿ ಹೇಳಿದೆ, ಎಲ್ಲ ತುಂಬ ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿದ್ದಾರೆ ಸಿಬ್ಬಂದಿ. ಏನಾಯಿತು ಅಂತ ಹೇಳಿದ್ರು ಅವ್ರು ಏನು ಕ್ಲಿಯರಾಗಿ ಹೇಳ್ತಾ ಇಲ್ಲ. ಫ್ಲೈಟ್ ಬಂದಿಲ್ಲ ಅಂತಾರೆ, ಫ್ಲೈಟ್ ಪ್ರಾಬ್ಲಮ್ ಇದೆ, ಬೇರೆ ಕನೆಕ್ಟಿವಿಟಿ ಫ್ಲೈಟ್ ಇಲ್ಲ ಅಂತಾರೆ. ತುಂಬ ಇರ್ರೆಸ್ಪಾನ್ಸಿಬಲ್, ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಥರ ತಗೊಂಡಿದ್ದಾರೆ. ಭಾಳ ಬೇಜಾರಾಯಿತು, ತುಂಬ ಬೇಜಾರಾಗಿದೆ. ನಾವು ಇನ್ನೆಂದು ಹೇಳಿ ಮೇಡಮ್. ಅದೇನಾಗಿದೆ ಅಂದರೆ ಮೊನ್ನೆ 4ನೇ ತಾರೀಕದ್ದು ಫ್ಲೈಟೂ ಕ್ಯಾನ್ಸಲ್ ಮಾಡಿದ್ದಾರೆ. ಅವ್ರಿಗೂ ಏನೂ ಅರೇಂಜ್ಮೆಂಟ್ ಮಾಡಿಲ್ಲ. ತಿರ್ಗಾ ನಿನ್ನೆ ನಮ್ಮದು 7:40ಗೆ ಸ್ಕೆಡ್ಯೂಲ್ಡ್ ಡಿಪಾರ್ಚರ್ ಇತ್ತು. ಅದು ವೆಬ್ ಚೆಕ್-ಇನ್ ಮಾಡಬೇಕಾದ್ರೇ ಹೇಳಿದರು 9:45 ಡಿಲೇ ಆಗಿದೆ ಅಂತ. ಅಲ್ಲಿ ಬಂದಮೇಲೆ ಹೇಳ್ತಾರೆ 12:05-15ಕ್ಕೆ ಫರ್ದರ್ ಡಿಲೇ ಆಗಿದೆ ಅಂತ. ಆಮೇಲೆ 3 ಗಂಟೆ ಅಂತ ಅಂದರು. ಕೊನೆಗೆ ತುಂಬ ಗಲಾಟೆ ಮಾಡಾದಮೇಲೆ ಇದು ಬರೀ ಬೆಂಗಳೂರು ಫ್ಲೈಟ್ ಒಂದೇ ಅಲ್ಲ, ಕೋಲ್ಕತ್ತಾ, ಮುಂಬೈ, ಗೋವಾ 4 ಫ್ಲೈಟ್ಸ್ ಅವ್ರಿಗೂ ಒಬ್ರಿಗೂ ಆಗಿಲ್ಲ. ಅಲ್ಲಿ ಇಷ್ಟು ಬೇಜವಾಬ್ದಾರಿತನದಿಂದ ನೀವು ಕೇಳ್ಕೊಂಡಾಗ ಎಷ್ಟು ಗಲಾಟೆ ಮಾಡಿದ್ರೆ ಯಾರು ಬರೋಕ್ಕೆ ತಯಾರಿಲ್ಲ. ಕೊನೆಗೆ ನಾವು ಗಲಾಟೆ ಮಾಡಿದ್ಮೇಲೆ ಅವರು ಎಷ್ಟು ಜನ ಇದ್ರಿ ಮೇಡಮ್ ಫ್ಲೈಟ್? ನಮ್ಮ ಈ ಒಂದು ಬ್ಯಾಂಗ್ಳೂರು ಫ್ಲೈಟಲ್ಲೇ 180 ಜನ ಪ್ರಯಾಣಿಕರು ನಾವು. ಆಮೇಲೆ 1:15ಗೆ ಪೈಲಟ್ ಇಲ್ದಿರ ಬೋರ್ಡ್ ಮಾಡಿಸಿದ್ರು. ನಮ್ಮ ಬೇಸಿಕ್ ಕ್ವಶನ್ ಅದೇ, ಯಾಕೆ ಅವ್ರು ಏನು ಹೇಳ್ತಿದ್ರು? ಏನು ಹೇಳ್ತಿದ್ರೆ ನಮಗೆ ಯಾರಿಗೂ ಅಲ್ಲಿ ಕೋಆರ್ಡಿನೇಷನ್ನೇ ಇಲ್ಲ. ಕ್ಯಾಬಿನ್ ಕ್ರೂ ಸ್ಟಾಫ್ ಹೇಳ್ತಾರೆ ನಮಗೆ ಬಂದು ಬೋರ್ಡಿಂಗ್ ಇದು ಒಳಗಡೆ ಫ್ಲೈಟ್ ರನ್ ಆಗುತ್ತೆ ಬನ್ನಿ ಅಂದರು ಅಂತ. ಅಲ್ಲಿ ಇವರು ಬೋರ್ಡಿಂಗ್ ಸ್ಟಾಫ್ ಹೇಳ್ತಾರೆ ಬೋರ್ಡಿಂಗ್ ಮಾಡೋಕ್ಕೆ ಹೇಳಿದ್ರೆ ಬೋರ್ಡಿಂಗ್ ಮಾಡಿಸಿದ್ದೀವಿ ಅಂತ. ಕ್ಯಾಪ್ಟನ್ನೇ ಬರ್ದಿರ ನಮಗೆ ಬೋರ್ಡ್ ಮಾಡಿಸಿದ್ದಾರೆ. ಎಲ್ಲಿ ಏರ್ಕ್ರಾಫ್ಟಲ್ಲಿ 1:15ಗೆ ಬೋರ್ಡ್ ಮಾಡಿದ್ರೆ ರಾತ್ರಿ ಎಲ್ಲ ಎಲ್ಲಿದ್ರಿ ನೀವು? ತುಂಬ ಆಘಾತಕಾರಿಯಾದಂಥ ವಿಚಾರ ಇದು. ಒಬ್ಬ ಪ್ರಯಾಣಿಕನಿಗೆ ಸೇಫ್ಟಿ ಇಲ್ಲ ಅಂದರೆ ನಾವು ರಾತ್ರಿ 10:30ಯಿಂದ ಏರ್ಪೋರ್ಟಲ್ಲಿ ಇದ್ದೀವಿ. ನಾವು ಗಲಾಟೆ ಮಾಡಿದಾಗ ಕ್ರೂ ಎಲ್ಲ ಬರ್ತಾರೆ ಅಲ್ಲಿಗೆ. 10:30ಯಿಂದ 12:00ವರೆಗೆ ಪೋಸ್ಟ್ಪೋನ್ ಆಗುತ್ತೆ ಫ್ಲೈಟು. ಪುಣೆ, ಕೋಲ್ಕತ್ತಾ, ಗೋವಾ, ಬೆಂಗಳೂರು ಎಲ್ಲ ಫ್ಲೈಟು ಡಿಲೇ ಆಗುತ್ತೆ. ಎಲ್ಲ ನಾವು ಫೈಟ್ ಮಾಡಿದಾಗ 1:15ಗೆ ಬೋರ್ಡ್ ಮಾಡ್ತಾರೆ ಸರ್. ನಮ್ಮನ್ನ ರಾತ್ರಿ 1:15ಗೆ ಬೋರ್ಡ್ ಮಾಡ್ತಾರೆ. ಅದು 7:00ವರೆಗೆ ಹೋಗ್ಬೇಕಾಗಿತ್ತು ಫ್ಲೈಟು. 1:15ಗೆ ಬೋರ್ಡ್ ಮಾಡಿದ್ಮೇಲೆ 2 ಗಂಟೆ ಆಗುತ್ತೆ ಅಂದರೆ 1:15 3:15 ಗಂಟೆ ಆಗುತ್ತೆ ರಾತ್ರಿ. ಕ್ಯಾಬಿನ್ ಕ್ರೂ ಇದನ್ನು ಯಾಕಪ್ಪ ಫ್ಲೈ ಆಗ್ತಿಲ್ಲ ಅಂದರೆ ಪೈಲಟ್ ಬಂದಿಲ್ಲ ಅಂತಾನೆ ಸರ್ ಅವನು. ಆ ಕ್ರೂನ ಬರ್ದು ಕೇಳಿದ್ರೆ ಪೈಲಟ್ಗೆ ಹುಷಾರಿಲ್ಲ, ಬೇರೆ ಫ್ಲೈಟ್ನ ಫ್ಲೈ ಮಾಡ್ತಿದ್ದಾನೆ ಯಾರೋ ಒಬ್ಬ. ಅವ್ನು ಬಂದು ಫ್ಲೈಟ್ ಮಾಡಿದ್ಮೇಲೆ ಈ ಫ್ಲೈಟ್ನ ಮತ್ತೆ ಟೇಕ್ ಆಫ್ ಮಾಡ್ತಾನೆ ಅಂತ. ನಾವು ಹೇಳ್ತೀವಿ ಆಟೋ ರಿಕ್ಷಾ ಓಡಿಸ್ತಾ ಇದ್ದೀರಿ ನೀವು ಅಂತ. ಕ್ಯಾಮ್ರಾಮನ್ ಮೋನಿಕೋಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. Good.